ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸವೂ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಎಂಬ ಯಜ್ಞಗಳನ್ನು ಸಮರ್ಪಿಸೋನಾಗಿದ್ದೇನೆ. ನಿಮ್ಮ ಎಲ್ಲ ಉಪಕಾರಗಳಿಗಾಗಿಯೂ ಹಾಗೂ ಇವತ್ತಿನ ಸಂದೇಶದ ಭಾಗವನ್ನು ಕೂಡ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ನಮಸ್ಕಾರಗಳು. ಇವತ್ತಿನ ವಿಷಯ ಕೂಡ ಬೆಂಕಿಯಿಂದ ರಕ್ಷಿಸಿರಿ ಎಂಬುದಾಗಿ. ಅದರಲ್ಲಿ 7ನೇ ಭಾಗ, ಬೆಂಕಿಯಿಂದ ರಕ್ಷಿಸಿರಿ 7ನೇ ಭಾಗ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಅಪೊಸ್ತಲರ ಕೃತ್ಯ 20:29-31. ಅಪೊಸ್ತಲರ ಕೃತ್ಯ 20:29-31. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವುದೆಂದು ನಾನು ಬಲ್ಲೆನು. ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಆದರೆ ಅಪೊಸ್ತಲನಾದ ಪೌಲನು ಕೊರಿಂಥ ಸಭೆಯವರನ್ನು ಎಚ್ಚರಿಸ್ತಾ ಇದ್ದಾನೆ. ನಾನು ನಿಮಗೆ ಸರಿಯಾದ ವಿಚಾರವನ್ನು ಎಚ್ಚರಿಸ್ತಾ ಇದ್ದೀನಿ. ನಾನು ಹೋದ ಮೇಲೆ ಅನೇಕ ಸುಳ್ಳು ಪ್ರವಾದಿಗಳು, ಬೋಧಕರು ಬಂದು ಸುಳ್ಳು ಹೇಳಿ ನಿಮ್ಮನ್ನು ವಂಚಿಸಿ ಹಣ ಸಂಪಾದನೆ ಮಾಡಬಹುದು, ನಿಮ್ಮನ್ನು ದೇವರಿಂದ ಹಾದಿ ತಪ್ಪಿಸಬಹುದು. ಎಚ್ಚರವಾಗಿರಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಅವರಿಗೆ ಜನಗಳ ಮೇಲೆ ಒಂದು ಕನಿಕರ ಇಲ್ಲ. ಅವರಿಗೆ ಬೇಕಾಗಿದ್ದು ಹಣ ಸಂಪಾದನೆ. ಅವರು ಅವರ ಹೆಂಡತಿ ಮಕ್ಕಳು ಬದುಕಬೇಕು ವಿನಃ ಜನಗಳಿಗೆ ದೇವರ ವಾಕ್ಯವನ್ನು ತಿಳಿಸಿ ಪಾಪದಿಂದ ಬಿಡುಗಡೆ ಮಾಡುವುದು, ಜನರನ್ನು ದೇವರ ಬಳಿಗೆ ತೆಗೆದುಕೊಂಡು ಹೋಗುವ ಒಂದು ಯೋಚನೆ ಅವರಿಲ್ಲ. ಇವರಿಗೆ ಏನೇನೋ ತಪ್ಪಾದ ಬೋಧನೆಗಳನ್ನ ಮಾಡಿ ಸುಳ್ಳು ಹೇಳಿ ಇವರಿಗೆ ಬದುಕಬೇಕು, ಸಂಪಾದನೆ ಮಾಡಬೇಕು ಎಂಬುದಾಗಿ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 30ನೇ ವಚನ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳಕೊಳ್ಳುವರು. ಅಂದರೆ ಸತ್ಯವೇದದಲ್ಲಿ ಇಲ್ಲದಂಥ ಮಾತುಗಳನ್ನು, ವಾಕ್ಯಗಳನ್ನು ಸುಳ್ಳಾಗಿ ಬೋಧನೆ ಮಾಡಿ ಎದ್ದು ವ್ಯತ್ಯಾಸ ಮಾಡಿ ಅವರು ಹೇಳಿದ್ದು ಸರಿಯಿಲ್ಲ, ಇವರು ಹೇಳಿದ್ದು ಸರಿಯಿಲ್ಲ ಅಂತ ಹೇಳಿ ಅವರ ಸ್ವಂತ ಬುದ್ಧಿಯನ್ನು ಉಪಯೋಗಿಸಿ ಜನಗಳನ್ನು ಗಲಿಬಿಲಿ ಮಾಡಿ ತನ್ನ ಕಡೆಗೆ ಸೆಳೆದುಕೊಳ್ಳಲು ನೋಡುತ್ತಾರೆ. ಅಂದರೆ ಸತ್ಯವೇದದಲ್ಲಿ ಇದ್ದ ವಾಕ್ಯವನ್ನು ಇವರು ಸರಿಯಾಗಿ ಬೋಧನೆ ಮಾಡುವುದಿಲ್ಲ. ಅದಕ್ಕೆ ಯೆರೆಮೀಯ ಪ್ರವಾದಿಯ ಮುಖಾಂತರ ಕೂಡ ದೇವರು ಹೇಳಿದ್ದಾರೆ, ಇವರು ವಾಕ್ಯವನ್ನು ತಳಕೆಳಗೆ ಮಾಡಿದ್ದಾರೆ ಎಂಬುದಾಗಿ. ಅಪೊಸ್ತಲನಾದ ಪೌಲರು ಹೇಳಿದ್ದಾರೆ, ಇವರು ಕಲಬೆರಕೆ ಮಾಡಿ ದೇವರ ವಾಕ್ಯವನ್ನು ವ್ಯಾಪಾರ ಮಾಡ್ತಾ ಇದ್ದಾರೆ ಎಂಬುದಾಗಿ. ಆ 1-2 ಮಾತುಗಳು ಈ ವಚನಗಳಿಗೂ ಕೂಡ ಇದು ಹೋಲಿಕೆಯಾಗುತ್ತದೆ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳಕೊಳ್ಳುವರು. ಇದರ ಬಗ್ಗೆಯೂ ಕೂಡ ಬಹಳ ಎಚ್ಚರವಾಗಿರಬೇಕು ನನ್ನ ಸಹೋದರ ಸಹೋದರಿಯರೇ. ನಾನು ಹಿಂದೆ ಹೇಳಿದ ಹಾಗೆ ಕೇಳೋದು ಮಾತ್ರವಲ್ಲ, ಬರೆದಿಟ್ಟುಕೊಂಡು ಓದಿ ನೀವು ಅರ್ಥ ಮಾಡಿಕೊಂಡು ಇವರನ್ನು ಕಂಡುಹಿಡಿಯಬೇಕು. 31ನೇ ವಚನಕ್ಕೆ ಹೋಗೋಣ. ಆದ ಕಾರಣ ನಾನು ಕಣ್ಣೀರು ಸುರಿಸುತ್ತಾ 3 ವರ್ಷ ಹಗಲಿರುಳು ಎಡೆಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದನೆಂದು ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಪೌಲರು 3 ವರ್ಷ ಹಗಲಿರುಳು ಈ ಸುಳ್ಳು ಬೋಧಕರು, ಪ್ರವಾದಿಗಳು ಅಂದರೆ ಬೆಂಕಿಯ ಬಾಯಿಯಿಂದ ಇವರನ್ನು ತಪ್ಪಿಸಲಿಕ್ಕೋಸ್ಕರ ಅವರಿಗೆ ಬುದ್ಧಿ ಹೇಳ್ತಾ ಬಂದರು. ಹಾಗೆ ನಾನು ಇವತ್ತು ನನ್ನ ಮೂಲಕವೂ ದೇವರು ನಿಮಗೆ ಸತ್ಯ ಸುವಾರ್ತೆಯನ್ನು ತಿಳಿಸ್ತಾ ಇದ್ದಾರೆ. ಇವರಿಂದ ಬಹಳ ಎಚ್ಚರವಾಗಿರಿ, ಕೇಳಿರಿ, ಪರೀಕ್ಷಿಸಿರಿ, ಆಮೇಲೆ ದೃಢವಾಗಿ ಹಿಡ್ಕೊಳ್ಳಿ, ಇಲ್ಲಾಂದರೆ ಬಿಟ್ಟು ಬಿಡಿ. ಹೇಳಿದೆಲ್ಲ ಸತ್ಯ ಅಂತೇಳಿ ನಂಬಬೇಡಿ. ನಾನು ಹಿಂದೆ ಹೇಳಿದ್ದೇನೆ, ನಾನು ಹೇಳಿದ್ದನ್ನು ಕೂಡ ನೀವು ಒಂದು ಪೇಪರ್ ಅಥವಾ ನೋಟ್ಬುಕ್ ಇಟ್ಟುಕೊಂಡು ಪೆನ್ನು ತಗೊಂಡು ಬರ್ಕೊಂಡು ಆಮೇಲೆ ಪರಿಶೋಧಿಸಬೇಕು. ಅವರು ಬೆಂಕಿಯಾಗಿದ್ದಾರೆ, ಸುಳ್ಳು ಬೋಧಕರು, ಪ್ರವಾದಿಗಳು. ಇವರ ಬಗ್ಗೆ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. 2 ಕೊರಿಂಥ 11ನೇ ಅಧ್ಯಾಯ 13-15. 2 ಕೊರಿಂಥಿಯರಿಗೆ 11ನೇ ಅಧ್ಯಾಯ 13-15. ಆದರೆ ಅಂಥವರು ಸುಳ್ಳು ಅಪೊಸ್ತಲರು, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೊಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವವರು ಆಗಿದ್ದಾರೆ. ಖಂಡಿತವಾಗಿ ನಿಜವಾದ ಒಂದು ದೇವರ ಸೇವಕರಾದರೆ ಇವತ್ತು ವೇಷ ಅಂದರೆ ನಾನಾ ಥರದ ಸ್ಟೈಲು ಮಾಡಿಕೊಳ್ಳುವುದಿಲ್ಲ.
ಇವರು ನಾವೊಂದು ಅಪೋಸ್ತಲರು, ನಾವೊಂದು ದೇವರ ಸೇವಕರುಗಳು, ನಾವೊಂದು ಪಾಸ್ಟುಗಳು, ನಾವೊಂದು ಶಿಷ್ಯರು ಅಂತ ಕಾಣಿಸಿಕೊಳ್ಳುವುದಕ್ಕೆ ನಾನಾ ಥರದ ವೇಷಗಳನ್ನು ಹಾಕಿಕೊಳ್ತಾರೆ. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತೇನೆ. ದೇವರ ಸಭೆಗೆ ಬರೋತ್ತಿಗೆ ವೈಟ್ ಆ್ಯಂಡ್ ವೈಟ್ ಬಟ್ಟೆಗಳು, ಬಿಳಿ ಪ್ಯಾಂಟು, ಬಿಳಿ ಶರ್ಟುಗಳು. ಅದೇ ಸಮಯದಲ್ಲಿ ಒಂದು ಮದುವೆಗೆ ಹೋಗೋದಾದರೆ ಆಮೇಲೆ ಕಪ್ಪು ಪ್ಯಾಂಟು, ಒಳಗೆ ಒಂದು ಬಿಳಿ ಶರ್ಟು, ಒಂದು ಟೈ, ಅಲ್ಲಿ ಒಂದು ಕಪ್ಪು ಕೋಟು ಹಾಕ್ಕೊಂಡು ಇವರು ಹೋಗ್ತಾರೆ. ಮತ್ತೆ ಒಂದೊಂದು ಸಲ ಇವರು ಬೋಧನೆ ಮಾಡ್ತಾರೆ, ಬಿಳಿ ಪರಿಶುದ್ಧತೆಯನ್ನು ಸೂಚಿಸ್ತದೆ ಎಂಬುದಾಗಿ, ಕಪ್ಪು ಪಾಪವನ್ನು ಸೂಚಿಸ್ತದೆ ಎಂಬುದಾಗಿ ಬೈಬಲ್ ತಿಳಿಸ್ತದೆ. ಆವಾಗ ಇವರು ಸಭೆಯಲ್ಲಿ ಮಾತ್ರ ಇಲ್ಲಿ ಪರಿಶುದ್ಧರು, ಮದುವೆಗೆ ಹೋಗೋತ್ತಿಗೆ ಕಪ್ಪು ಬಟ್ಟೆ ಆಗ ಅಲ್ಲಿ ಇವರು ಶಾಪಗ್ರಸ್ತರ. ಆಗ ಇದು ವೇಷ ಹೌದೋ ಅಲ್ಲವೋ? ನಾನಾ ಥರದ ಸ್ಟೈಲ್ಗಳನ್ನ ಹಾಕಿಕೊಂಡು ಸಭೆಗೆ ಬರ್ತಾರೆ. ಇದಾಗಿದೆ ವೇಷ ಹಾಕಿಕೊಳ್ಳುವುದು. ಆಗ ದೇವರು ಯಾಕೆ ಒಂದು ದನದ ಕೊಟ್ಟಿಗೆಯಲ್ಲಿ ದಾಸನ ರೂಪದಲ್ಲಿ ಜನಿಸಿದರು, ಅವರ ಶಿಷ್ಯರನ್ನು ಯಾಕೆ ಆ ರೀತಿ ನಡೆಸಿದರು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಆಗ ಇವರು ಮೋಸಗಾರರು, ವೇಷ ಹಾಕ್ಕೊಂಡು ಜನಗಳನ್ನ ಮೆಚ್ಚಿಸಲಿಕ್ಕೆ ಬರ್ತಾ ಇದ್ದಾರೆ. ಹಾಗೆ 14ನೇ ವಚನ, ಇದೇನು ಆಶ್ಚರ್ಯವಲ್ಲ, ಸೈತಾನನು ತಾವೇ ಪ್ರಕಾಶ ರೂಪವುಳ್ಳ ದೇವ ದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ ಎಂಬುದಾಗಿ. ಅಂಥವರು ನಿಜವಾಗಿ ದೇವರ ಸೇವಕರಲ್ಲ, ಇವರು ಸೈತಾನನ ಸೇವಕರು. ಸೈತಾನನ ಸೇವಕರು ಕೂಡ ಬಹಳ ಸ್ಟೈಲಾಗಿ, ಬಹಳ ಜೋರಾಗಿ, ಬಹಳ ಚಂದವಾಗಿ ಕಾಣ್ತಾರೆ ಎಂಬುದಾಗಿ ಅಪೊಸ್ತಲನಾದ ಪೌಲ ಹೇಳ್ತಾನೆ. ಹಾಗೆ ನಿಜವಾಗಲೂ ಇವರು ಮಿತಿಮೀರಿದ ವೇಷ ಹಾಕಿಕೊಳ್ಳೋರು ಈಗಲೇ ಹೇಳಿದಾಗೆ ಖಂಡಿತವಾಗಿ ಇವರು ದೇವರ ಸೇವಕರಲ್ಲ, ಇವರು ಸೈತಾನನ ಸೇವಕರಾಗಿದ್ದಾರೆ. ಈ ಜನರನ್ನು ಮೆಚ್ಚಿಸೋಕ್ಕೋಸ್ಕರ ನಾವು ಇಂಥವರು ಅಂತ ತೋರ್ಪಡಿಸುವುದಕ್ಕೋಸ್ಕರ. ಹಾಗೆ ಅವರ ಅಂತ್ಯಾವಸ್ಥೆಯು ಸಹ ಕೃತ್ಯಗಳಿಗೆ ತಕ್ಕ ಹಾಗೆ ಆಗುವುದು. ಕೊನೆಯ ದಿವಸ ಅಂದರೆ ನ್ಯಾಯ ತೀರ್ಪಿನ ದಿವಸ ಅಥವಾ ಭೂಲೋಕದಲ್ಲಿಯೂ ಇಂಥವರು ನಾನಾ ರೀತಿ ಕಠಿಣ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ ಎಂಬುದಾಗಿ ನಾವು ಈ ಹಿಂದೆಯೂ ಕೂಡ ತಿಳಿದುಕೊಂಡಿದ್ದೇವೆ. ಆದುದರಿಂದ ಇವರ ಬಗ್ಗೆಯೂ ಬಹಳ ಎಚ್ಚರವಾಗಿರಬೇಕು. ನಾನಾ ಥರದ ಬಟ್ಟೆ ಸ್ಟೈಲ್ ಹಾಕೊಂಡು ಬಂದರೂ ಕೂಡ ಇವರು ದೇವರಿಂದ ಆಯ್ಕೆಯಾಗಿದ್ದಾರೆ, ದೇವರ ಶಿಷ್ಯರು ಅಂತೇಳಿ ನಂಬಕ್ಕೆ ಹೋಗಬೇಡಿ. ವಾಕ್ಯವನ್ನು ಓದಿ ತಿಳ್ಕೊಳ್ಳಿ. ಅವರ ನಡೆ, ನುಡಿ, ಕ್ರಿಯೆಗಳು ಪ್ರತಿ ಒಂದನ್ನು ಕೂಡ ನೀವು ಪರೀಕ್ಷಿಸೋರಾಗಿರಬೇಕೆಂಬುದಾಗಿ ಎಚ್ಚರಿಸ್ತೇನೆ ದೇವರ ನಾಮದಲ್ಲಿ ನನ್ನ ಸಹೋದರ ಸಹೋದರಿಯರೇ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಕೊಲಸ್ಸೆಯರಿಗೆ 2ನೇ ಅಧ್ಯಾಯ 8ನೇ ವಚನ. ಕೊಲಸ್ಸೆಯರಿಗೆ 2:8. ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ತಂತ್ರದಾಯಗಳನ್ನು, ಪ್ರಾಪಂಚಿಕ ಬಾಲಬೋಧನೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶಪಡಿಸಿಕೊಂಡರು. ದೇವರಿಂದ ಬಂದಂಥ ವಾಕ್ಯವನ್ನು ತಿಳಿಸದೆ ಅವರ ಮನುಷ್ಯರ ಸಂಪ್ರದಾಯ ಈ ಲೋಕದಲ್ಲಿ ಯಾವ ರೀತಿ ನಡೀತದೆ ಅದನ್ನು ಮಾಡಿ ಖಂಡಿತವಾಗಿ ನಿಮ್ಮನ್ನು ದೇವರಿಂದ ಬೇರ್ಪಡಿಸಿಬಿಡ್ತಾರೆ. ಅವರ ಸ್ವಂತ ಒಂದು ಅಭಿಪ್ರಾಯದಿಂದ ನಿಮ್ಮನ್ನು ಅವರು ವಶಪಡಿಸಿಕೊಳ್ತಾರೆ. ನಿಜವಾಗಿಯೂ ದೇವರ ವಾಕ್ಯವನ್ನು ತಿಳಿಸುವುದಿಲ್ಲ. ನನ್ನ ಸಹೋದರ ಸಹೋದರಿಯರೇ, ಒಂದು ಸಲ ನನಗೆ ಕೂಡ ಕೋಲಾರ ಜಿಲ್ಲೆಯ ಒಂದು ತಾಲೂಕಿನಲ್ಲಿ ಒಬ್ಬ ಸೇವಕರು ಹೇಳಿದರು, ಹೀಗೆ ದೇವರ ವಿಷಯವನ್ನು ಸಬ್ಬತ್ತು ದಿವಸದ ಬಗ್ಗೆ ಮಾತನಾಡುವಾಗ ನನಗೂ ಅವರಿಗೂ ಅವರು ಸಬ್ಬತ್ತು ದಿವಸ ಭಾನುವಾರ, ನಾನು ಶನಿವಾರ ಎಂಬುದಾಗಿ ನಮ್ಮಲ್ಲಿ ಸ್ವಲ್ಪ ಮಾತನಾಡಿಯಿತು. ಆವಾಗ ಒಂದು ಮಾತು ಹೇಳಿದರು, ಅದೆಲ್ಲ ಇಲ್ಲ, ಏನಾದರೂ ನೀತಿವಂತನು ನಂಬಿಕೆಯಿಂದ ಬದುಕುವನು, ನೀವು ಏನು ಬೇಕಾದರೂ ಮಾಡಬಹುದು, ಅದರ ಕ್ರಿಸ್ತನ ಮೇಲೆ ನಂಬಿಕೆ ಇಡಿ ಎಂಬುದಾಗಿ ಒಂದು ಕ್ರೈಸ್ತ ಸೇವಕರ ಬಾಯಲ್ಲಿ ಬಂದಂಥ ಮಾತು. ನನ್ನ ಸಹೋದರ ಸಹೋದರಿಯರೇ, ಈ ಮಾತು ಕೇಳಿ ನನಗೆ ಬಹಳ ಬೇಜಾರವಾಯಿತು. ಆಗ ಅವರಿಗೆ ತಿರುಗಿ ಮರುಪ್ರಶ್ನೆ ಮಾಡಿದೆ. ಹೌದು, ಇವತ್ತು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದು ಅಂತೇಳಿ ನಾನು ಯೇಸುವನ್ನು ನಂಬ್ತೇನೆ, ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿ ಬಾಕಿ ಲೋಕದ 10 ದೇವರ 10 ಆಜ್ಞೆಗಳಿಗೆ ವಿಧೇಯರಾಗದೆ ಮನಸ್ಸು ಬಂದಾಗೆ ಲೋಕದ ಕೆಟ್ಟ ವಿಷಯಗಳನ್ನು ಮಾಡಿದರೆ ದೇವರು ಒಪ್ಪುತ್ತಾನ? ಅವರನ್ನು ನೀತಿವಂತರನ್ನಾಗಿ ಮಾಡ್ತಾನ? ಅವರು ಪರಿಶುದ್ಧರಾಗಬಹುದಾ? ಹಾಗಿದ್ದರೆ ನಾನು ಪರಿಶುದ್ಧನಾದಾಗೆ ನೀವು ಪರಿಶುದ್ಧರಾಗಿರಿ ಅಂತ ಒಂದು ಮಾತನ್ನು ದೇವರು ಯಾಕೆ ಹೇಳಿದರು ಎಂಬುದಾಗಿ ನಾನು ಅವರಿಗೆ ಪ್ರಶ್ನೆ ಮಾಡಿದೆ. 2ನೇ ಪ್ರಶ್ನೆ ಕೂಡ ಅವರಿಗೆ ಕೇಳಿದೆ, ನೀತಿವಂತನು ಅಂದರೆ ನೀತಿವಂತನಾಗುವುದು ಹೇಗೆ ಹೇಳಿ. ಆಮೇಲೆ ಈ ಕ್ರಿಸ್ತನಲ್ಲಿ ನಂಬಿಕೆ ಇಡಿ ಅಂತ. ಈ ನಂಬಿಕೆ ಇಡುವುದು ಹೇಗೆ
ಅಂತೇಳಿ 2 ಪ್ರಶ್ನೆ ಮಾಡುವಾಗ ನನಗೀಗ ಸಮಯ ಇಲ್ಲ ಪಾಸ್ಟೆ, ನಾವು ಇನ್ನೊಂದು ದಿವಸ ಮಾತಾಡೋಣ ಅಂತ ಹೇಳಿ ಅಲ್ಲಿಂದ ಇವರು ಗಾಡಿ ತಗೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇಂಥದರ ಬಗ್ಗೆ ನಾನಾ ರೀತಿ ಬೋಧನೆ ಮಾಡಿ ಏನೇನೋ ಮಾಡಿ ಅದೇ ಮನುಷ್ಯ ಏನು ಮಾಡಿದಪ್ಪ ಅಂದರೆ ಚರ್ಚು ಕಟ್ಟಬೇಕು ಅಂತ ಹೇಳಿಕೊಂಡು ಬಹಳ ಜನರ ಕೈಯಿಂದ, ಒಂದು ವಿಧವೆ ಹೆಂಗಸ ಕೈಯಿಂದ ಕೂಡ ಬಹಳಷ್ಟು ಹಣವನ್ನು ಸಂಪಾದನೆ ಮಾಡಿ ಸುಮಾರು 2 ಲಕ್ಷದಿಂದ ಮೇಲೆ ಚರ್ಚ್ ಕಟ್ಟಬೇಕು, ಸೈಟ್ ತಗೊಂಡಿದ್ದೇನೆ, ಅಗ್ರಿಮೆಂಟ್ ಮಾಡಬೇಕು ಅಂತೇಳಿ ಹಣ ಸಂಪಾದನೆ ಮಾಡಿ ಅವನ ಸ್ವಂತ ಮಗನ ಉದ್ಯೋಗಕ್ಕೆ ಕಾಲೇಜ್ ಫೀಸ್ ಕಟ್ಟಿದ್ದಾನೆ. ಆ ಸಮಯದಲ್ಲಿ ಅವನ ಮಗನನ್ನು ಕಾಲೇಜಿಂದ ಹೊರಗಡೆ ಹಾಕಿದರು. ಚರ್ಚು ದೇವಾಲಯದ ಹೆಸರಲ್ಲಿ ಅವನ ಮಗನಿಗೆ ಕಾಲೇಜು ಶುಲ್ಕವನ್ನು ಕಟ್ಟಿದ್ದಾನೆ. ಆಮೇಲೆ ಸ್ವಲ್ಪ ಗೊತ್ತಾಗ್ತಾ ಬಂತು, ಸಭೆಯಿಂದ ಜನಗಳೆಲ್ಲ ಖಾಲಿಯಾಗ್ತಾ ಬಂದರು. ಆಮೇಲೆ ಎಂಥ ಬಡವರಿಗೂ ಕೂಡ ನೀವು 2,000 ಕೊಡಬೇಕು, 5,000 ಕೊಡಬೇಕು, ಸಾಧಾರಣ ಒಂದು ಕೆಲಸ ಮಾಡ್ತಿರೋರಿಗೆ ನೀವು 50,000 ಕೊಡಬೇಕು ಅಂತೇಳಿ ಡಿಮಾಂಡ್ ಮಾಡಿದ್ದ. ಆದರೆ ಈಗ ಜನಗಳಿಗೆಲ್ಲ ಗೊತ್ತಾಗಿ ಸಭೆ ಖಾಲಿ ಆಗಿಬಿಟ್ಟಿದೆ. ಇಂಥವರು ಇಲ್ಲ ಸಲ್ಲದ ಬೋಧನೆಯನ್ನು ಹೇಳಿ ನಾನಾ ರೀತಿ ಜನಗಳನ್ನು ಕೆಡಿಸುವವರಾಗಿದ್ದಾರೆ. ಆದ್ದರಿಂದ ಇಂಥವರ ಬಗ್ಗೆ ಬಹಳ ಎಚ್ಚರವಾಗಿರಬೇಕು. ಇವರು ಕೂಡ ಒಂದು ಬೆಂಕಿಯಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮುಂದಿನ ವಚನಕ್ಕೆ ಹೋಗೋಣ. 2 ಥೆಸಲೋನಿಕ 2ನೇ ಅಧ್ಯಾಯ 3-9. 2 ಥೆಸಲೋನಿಕ 2ನೇ ಅಧ್ಯಾಯ 3-9 ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವು ಬರುವುದಿಲ್ಲ. ಬಹಳ ಎಚ್ಚರವಾಗಿರಬೇಕು. ಮತಭ್ರಷ್ಟತೆ ಅಂದರೆ ನಾವು ಇಂಥ ಜಾತಿಯವರು, ಅವರು ಇಂಥ ಜಾತಿಯವರು, ನಮಗೆ ನಮ್ಮ ಪಾಸ್ಟೇ ಬೇಕು, ಆ ಜಾತಿ ಪಾಸ್ಟರ್ ನಮಗೆ ಬೇಡ, ಅವರು ನಮ್ಮವರಲ್ಲ ಎಂಬುದಾಗಿ ಮತಭ್ರಷ್ಟತೆ ತರ್ತಾ ಇದ್ದಾರೆ ಈ ಸುಳ್ಳು ಬೋಧಕರು, ಯಾಜಕರುಗಳು. ಈಗಾಗಲೇ ಇದು ಬಂದು ಹೋಗಿದೆ. ನನ್ನ ಬಗ್ಗೆ ಕೂಡ ಅನೇಕರು, ಅವನು ಗೌಡ, ಅವನ ಮಾತು ನಾವು ಕೇಳಬಾರ್ದು, ಅವನ ಹತ್ರ ಪ್ರೀತಿ ಇರಬಾರ್ದು, ನಮಗೆ ನಮ್ಮ ಜಾತಿಯ ಪಾಸ್ಟ್ರೇ ಬೇಕು, ಅವನು ಏನೇ ಸುಳ್ಳು ಹೇಳಲಿ, ಮೋಸ ಮಾಡಲಿ, ಏನೇ ಮಾಡಲಿ ಜಾತಿಗೆ ಜಾತಿ ನೋಡೋರಾಗಿದ್ದಾರೆ. ಈ ರೀತಿ ವಿಷದ ಬೀಜವನ್ನು ಕೂಡ ಬಿತ್ತಿದ್ದಾರೆ. ಆ ಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ದಿನವು ಬರುವುದಿಲ್ಲ. ಈಗಾಗಲೇ ಸೈತಾನನು ಅವರ ಮುಖಾಂತರ ಕಾರ್ಯ ಮಾಡಿ ಕೆಡಿಸ್ತಾ ಇದ್ದಾರೆ. ನನ್ನ ಸಹೋದರ ಸಹೋದರಿಯರೇ, ನಿಜವಾಗಿ ದೇವರನ್ನು ಅರಿತರವರು ಯಾವ ಜಾತಿ ಎಂದು ನೋಡುವುದಿಲ್ಲ, ಬದಲಾಗಿ ಜನಗಳನ್ನು ದೇವರ ಬಳಿಗೆ ನಡೆಸಿ ಸತ್ಯ ಸುವಾರ್ತೆಯನ್ನು ಸಾರುವವರಾಗಿದ್ದಾರೆ. ಇದರ ಬಗ್ಗೆ ಬಹಳ ಎಚ್ಚರವಿರಿ. 4ನೇ ವಚನ, ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಪುರುಷನನ್ನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲಿಯೇ ಕೂತುಕೊಳ್ಳುತ್ತಾನೆ. ಇವತ್ತು ಅನೇಕರು ಕ್ರೈಸ್ತರಲ್ಲೇ ಒಂದು ಸಭೆ, ನಾವು ಇವತ್ತು ಯೇಸುವಿಗೆ ಸಮಾನ, ನಾವಿದ್ದಲ್ಲಿ ಯೇಸು ಇದ್ದಾನೆ, ನಾವು ಕೂತಲ್ಲಿ ಯೇಸು ಇದ್ದಾನೆ ಅಂತ ಹೇಳಿಕೊಂಡು ಉದ್ದ ಬಿಳಿ ಅಂಗಿಗಳನ್ನು ಹಾಕಿಕೊಂಡು ಜನಗಳನ್ನು ವಂಚನೆ ಮಾಡುತ್ತಾ ಇದ್ದಾರೆ. ನಾವು ದೇವರಿಂದ ಆಯ್ಕೆಗೊಂಡವರು ಎಂಬುದಾಗಿ. ಎಲ್ಲರೂ ದೇವರ ಪ್ರಜೆಗಳೇ, ಎಲ್ಲರೂ ದೇವರಿಂದ ಆಯ್ಕೆಗೊಂಡವರೇ. ಕೆಲವರಲ್ಲಿ ವ್ಯತ್ಯಾಸವಾಗಿ ದೇವರ ಒಂದೊಂದು ವರ ಒಬ್ಬೊಬ್ಬರ ಮೇಲೆ ಇರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂಥವರನ್ನು ಕೂಡ ಯಾವಾಗಲೂ ನಂಬಬಾರದು. ಇವರನ್ನು ದೇವರಿಗೆ ಹೋಲಿಸಿಕೊಳ್ಳುತ್ತಾರೆ. ಇಂಥವರ ಬಗ್ಗೆಯೂ ಕೂಡ ಬಹಳ ಎಚ್ಚರವಿರಬೇಕು. 5ನೇ ವಚನ, ನಾನು ನಿಮ್ಮ ಸಂಗಡ ಇದ್ದಾಗ ಈ ಸಂಗತಿಗಳನ್ನು ಹೇಳಿದ್ದು ಜ್ಞಾಪಕವಿಲ್ಲವೋ? ಇದಲ್ಲದೆ ಆ ಮನುಷ್ಯನು ನೇಮಕವಾದ ಸಮಯದಲ್ಲಿ ಹೊರತು ಬಯಲಿಗೆ ಬರುವುದಕ್ಕೆ ಏನು ಅಡ್ಡಿ ಮಾಡುತ್ತದೋ ಅದು ನಿಮಗೆ ತಿಳಿದೇ ಇದೆ. ಸೈತಾನನು ಬಹಳ ಕ್ರಿಯೆಗಳನ್ನು ಮಾಡ್ತಾ ಇದ್ದಾನೆ. ಇಂಥದನ್ನು ಕಂಡುಹಿಡಿಯೋದು ಬಹಳ ಕಷ್ಟವಾಗಿದೆ. ನೇಮಕವಾದ ಸಮಯದಲ್ಲಿ ಈಗಾಗಲೇ ಅದು ನಡೀತಲೇ ಇದೆ. ಬಹಳ ಎಚ್ಚರವಾಗಿ ಇರಬೇಕು. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ಒಳಗಿಂದ ಒಳಗೆ ಯಾರಿಗೂ ತಿಳಿಯದ ಹಾಗೆ ಜನಗಳನ್ನು ವಂಚಿಸ್ತಾ ಇದ್ದಾನೆ. ಆ ಸೈತಾನನನ್ನು ನಾಶ ಮಾಡುವವರೆಗೆ, ದೇವರು ನಾಶ ಮಾಡುವವರೆಗೆ ಈ ರೀತಿ ನಡೆಯುತ್ತದೆ. ಆದ್ದರಿಂದ ಜೀವಮಾನ ಕಾಲವಿಡೀ ಬಹಳ ಎಚ್ಚರವಾಗಿರಬೇಕು. ನಮ್ಮ ಮಕ್ಕಳಿಗೂ ಇತರ ಸಹೋದರ ಸಹೋದರಿಯರಿಗೆ ಇದನ್ನು ನಾವು ತಿಳಿಸುವವರಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವನು
ತೆಗೆಯಲ್ಪಟ್ಟ ಕೂಡಲೇ ಅಧರ್ಮ ಸ್ವರೂಪನು ಕಾಣಬರುವನು. ಅವನನ್ನು ಯೇಸು ಕರ್ತನು ತನ್ನ ಬಾಯಿಂದ ಉಸಿರಿನಿಂದ ಕೊಲ್ಲುವನು, ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂವರಿಸುವನು. ಕೊನೆಯವರೆಗೆ ದೇವರು ಹಾಗೆ ಬಿಟ್ಟಿದ್ದಾನೆ. ಅವನ ಸೈತಾನನ ಈ ಸೈತಾನ ಯಾರೆಂಬುದಾಗಿ ದೇವರು ಪರಲೋಕದಲ್ಲಿ ದೇವರನ್ನು ಆರಾಧಿಸುವ ದೂತನಾಗಿದ್ದಾನೆ. ಅವನೇ ಸೈತಾನಾಗಿದ್ದಾನೆ. ಅವನನ್ನು ತೆಗೆದ ನಂತರ ಸತ್ಯ ಒಂದು ವಾರ್ತೆಯು ಎಲ್ಲರೂ ತಿಳಿದ ಮೇಲೆ ಆಮೇಲೆ ಗೊತ್ತಾಗ್ತದೆ, ನಾವು ಇಲ್ಲಿವರೆಗೆ ಕೇಳಿದ್ದು ಅವನು ಬರೀ ಸುಳ್ಳುಗಾರ, ಅವನೊಬ್ಬ ಸೈತಾನನ ಸೇವಕನಾಗಿದ್ದಾನೆ ಎಂಬುದಾಗಿ ಆಮೇಲೆ ಗೊತ್ತಾಗ್ತದೆ. ಆದರೆ ಯೇಸುಸ್ವಾಮಿ ಅವನನ್ನು ಉಸಿರಿನಿಂದ ಕೊಲ್ಲುವ ದಿವಸ ಬರ್ತದೆ. ಅಲ್ಲಿವರೆಗೆ ಬಿಟ್ಟಿದ್ದಾನೆ. ಅವನ ಗುಪ್ತವಾದ ಕಾರ್ಯವನ್ನು ನಡೆಸ್ತಾ ಇದ್ದಾನೆ ಮನುಷ್ಯರ ಮೂಲಕ. ಬಹಳ ಎಚ್ಚರ, ಇಂಥವರನ್ನು ಕಂಡುಹಿಡಿಯಬೇಕು ನನ್ನ ಸಹೋದರ ಸಹೋದರಿಯರೇ. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿಯ ಎಲ್ಲ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರೋರಿಗೋಸ್ಕರ ಸಂಭವಿಸುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಇದು ಮಾಟ ಮಂತ್ರ, ಒಂದು ಸೈತಾನನ ಕುತಂತ್ರವಾಗಿದೆ, ಅದಕ್ಕೆ ಸಮನಾಗಿದೆ. ಸುಳ್ಳು ಬೋಧನೆಯನ್ನು ಕೇಳುವಂಥದ್ದು, ಅವರನ್ನು ಹಿಂಬಾಲಿಸುವಂಥದ್ದು. ಆದುದರಿಂದ ಯಾರು ನಾಶನದ ಮಾರ್ಗದಲ್ಲಿ ಇರ್ತಾರೋ ಅವರೇ ಈ ಸುಳ್ಳು ಬೋಧಕರ ಮಾತನ್ನು ಕೇಳ್ತಾರೆ, ಅವರನ್ನೇ ಹಿಂಬಾಲಿಸ್ತಾರೆ. ಜಾತಿ ಮತ ಭೇದ ಮಾಡಿಕೊಂಡು ನಮ್ಮ ಪಾಸ್ಟ್ ಅಂತ ಅವರ ಹಿಂದೆ ಓಡ್ತಾರೆ. ಅವರು ಏನು ಹೇಳಿದರು ಸತ್ಯ ಎಂಬುದು ಅರಿತಾಗಿ ಅದರಿಂದ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಎಂಬುದಾಗಿ ವಾಕ್ಯ ನಮಗೆ ತಿಳಿಸಲ್ಪಡ್ತದೆ. ಆದ್ದರಿಂದ ನನ್ನ ಸಹೋದರ ಸಹೋದರರೇ, ಸತ್ಯ ಸುವಾರ್ತೆಯನ್ನು ಕಂಡು ಹಿಡಿಕೊಂಡು ಈ ಸುಳ್ಳು ಬೋಧಕರನ್ನು ಪ್ರವಾದಿಗಳನ್ನ ಬಿಟ್ಟು ದೇವರ ವಾಕ್ಯವನ್ನು ಹಿಂಬಾಲಿಸಿ ನಡೆಯಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. 10ನೇ ವಚನ ಒಂದು ಓದಿಕೊಳ್ಳೋಣ. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣ ರಕ್ಷಣೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ಕಾರಣ ಯಾಕೆ? ಸತ್ಯದ ಮೇಲೆ ಪ್ರೀತಿ ಇಡಲಿಲ್ಲ. ಸುಳ್ಳುಗಾರರನ್ನು ಹಿಂಬಾಲಿಸಿ ಹೋಗ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ರಕ್ಷಣೆ ಸಿಗ್ತಾ ಇಲ್ಲ. ಅವರ ಪ್ರಾರ್ಥನೆಗೆ ಉತ್ತರವೂ ಸಿಗ್ತಾ ಇಲ್ಲ. ಸತ್ಯ ಸುವಾರ್ತಿಗರನ್ನು ಬಿಟ್ಟುಬಿಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ರಕ್ಷಣೆ ಬರ್ತಾ ಇಲ್ಲ. ನಾನಾ ಥರದ ಕಷ್ಟ ಸಂಕಟ ದುಃಖಗಳಿಗೆ ಒಳಗಾಗ್ತಲೇ ಇದ್ದಾರೆ. ಎಷ್ಟು ಪ್ರಾರ್ಥನೆ ಮಾಡಿದರೂ ಕಾರಣ ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣ ರಕ್ಷಣೆಯನ್ನು ಹೊಂದದೆ ಹೋಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ಯಾರು ಸತ್ಯವನ್ನು ಕೇಳುವುದಿಲ್ವೋ ಮತ್ತೆ ಮತ್ತೆ ಸುಳ್ಳು ಬೋಧಕರುಗಳ ಹಿಂದೇ ಹೋಗಿಂತ ದೇವರೇ ಅವರನ್ನು ಕಳಿಸ್ತಾನೆ ಅಂತ ಕಾರಣ ನಾವು ಹಿಂದೆ ಓದ್ಕೊಂಡಿದ್ದೇವೆ. ರಕ್ಷಣೆ ಹೊಂದದೆ ನಾಶವಾಗುತ್ತಾರೆ ಎಂಬುದಾಗಿ ಬಹಳ ಎಚ್ಚರ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡೋರೆಲ್ಲರಿಗೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು. ಆದರೂ ದೇವರು ಸತ್ಯವನ್ನು ತಿಳಿಸುವಾಗ ಸತ್ಯವನ್ನು ನಂಬದೆ ಸುಳ್ಳುಗಾರರ ಹಿಂದೆ ಹೋಗುವಾಗ ಅವರು ಈ ಲೋಕದಲ್ಲಿ ಬದುಕಿರುವಾಗಲೂ ನ್ಯಾಯ ತೀರ್ಪಿನ ದಿವಸವೂ ಕೂಡ ನ್ಯಾಯ ತೀರ್ಪು ಅಂದರೆ ನರಕಕ್ಕೆ ಗುರಿಯಾಗ್ತಾರೆ ಎಂಬುದಾಗಿ ಮಾತಿನ ಅರ್ಥವಾಗಿದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ನನ್ನ ಸಹೋದರ ಸಹೋದರಿಯರೇ. ದಯವಿಟ್ಟು ವಾಕ್ಯವನ್ನು ಬರೆದು ಇಟ್ಟುಕೊಂಡು ನೀವು ಓದಿ ಪರೀಕ್ಷಿಸಿರಿ. ಇಂಥವರಿಂದ ಹೊರಬನ್ನಿ, ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ ಮಗ ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ಒಂದು ಸಂದೇಶವನ್ನು ಅಲ್ಪ ಕಾಲದ ಸಮಯ ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದೀರಿ. ಅವರನ್ನು ಎಚ್ಚರಿಸ್ತಾ ಇದ್ದೀರಿ. ನನ್ನ ಮುಖಾಂತರ ನನ್ನನ್ನು ಕೂಡ ನೀವು ಉಪಯೋಗಿಸಿಕೊಂಡಿದ್ದಕ್ಕಾಗಿಯೂ ನಿಮಗೆ ಸ್ತುತಿ ಸ್ತೋತ್ರವನ್ನು ನಾನು ನಿಮಗೆ ಸಲ್ಲಿಸ್ತಾ ಇದ್ದೇನೆ. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯು ಕೂಡ ಸತ್ಯವನ್ನು ಅರಿತು ಖಂಡಿತವಾಗಿ ನಿಮ್ಮ ಸತ್ಯ ವಾಕ್ಯಗಳನ್ನೇ ಹಿಂಬಾಲಿಸಿ ನಿಮ್ಮಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ಅವರನ್ನು ಆಶೀರ್ವದಿಸಿರಿ, ಅವರನ್ನು ಕೂಡ ಕ್ಷಮಿಸಿರಿ. ನೀವು ಮಾಡುತ್ತಿರುವ ಇನ್ನು ಮುಂದೆ ಮಾಡುವ ಎಲ್ಲ ಉಪಕಾರಗಳಿಗಾಗಿಯೂ ಕೃತಜ್ಞತಾ ವಂದನೆಗಳು. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.